ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ಪರ್ಧಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳನ್ನು ತಿಳಿದುಕೊಳ್ಳೋಣ. ಹಾಗೆ ಈ ಒಂದು ವಿಡಿಯೋ ಜನವರಿ 1ರಿಂದ ಹಿಡಿದು ಜನವರಿ 12ರವರೆಗಿನ ಒಂದು ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಹಾಗಿದ್ರೆ ಸ್ನೇಹಿತರೆ, ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಮೊದಲ ಪ್ರಶ್ನೆ: ಯಾವ ರಾಜ್ಯದ ಅರಣ್ಯ ಇಲಾಖೆಯು ಗರುಡಾಕ್ಷಿ ಆನ್ಲೈನ್ FIR ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಕರ್ನಾಟಕ. ಸ್ನೇಹಿತರೆ, ಕರ್ನಾಟಕವು ಈ ಒಂದು ಗರುಡಾಕ್ಷಿ FIR ಅನ್ನು ಪ್ರಾರಂಭಿಸಿದೆ. ಇದನ್ನು ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ WTI ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಹಾಗೆ ಈ ಒಂದು ಗರುಡಾಕ್ಷಿಯ ಉದ್ದೇಶ ಏನಪ್ಪ ಅಂತಂದರೆ ಅರಣ್ಯ ಅತಿಕ್ರಮಣ, ಅಕ್ರಮ ಮರ ಕಡಿಯುವುದು ಮತ್ತು ಕಳ್ಳ ಬೇಟೆಗಳನ್ನು ತಡೆಯುವುದು ಈ ಒಂದು ವ್ಯವಸ್ಥೆಯ ಉದ್ದೇಶವಾಗಿದೆ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2025ರಲ್ಲಿ ಭಾರತವು ಯಾವ ಶ್ರೇಣಿಯನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ, 85ನೇ ಸ್ಥಾನ. ಸ್ನೇಹಿತರೆ, 2025ರ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಭಾರತವು 85ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗೆ 2024ರಲ್ಲಿ 80ನೇ ಸ್ಥಾನದಲ್ಲಿತ್ತು. ಇವಾಗ 85ನೇ ಸ್ಥಾನಕ್ಕೆ ಕುಸಿದಿದೆ. ಹಾಗೆ ಮೊದಲ ಸ್ಥಾನದಲ್ಲಿ ಸಿಂಗಾಪುರ್, ಹಾಗೆ 2ನೇ ಸ್ಥಾನದಲ್ಲಿ ಜಪಾನ್ ಇದ್ದರೆ 3ನೇ ಸ್ಥಾನದಲ್ಲಿ ಫ್ರಾನ್ಸ್, ಜರ್ಮನಿ, ಇಟಲಿ, ಸ್ಪೇನ್, ಫಿನ್ಲ್ಯಾಂಡ್ ಮತ್ತು ದಕ್ಷಿಣ ಕೊರಿಯಾಗಳಿವೆ. ಏರೋ ಇಂಡಿಯಾ 2025ರ ವಿಷಯ ಯಾವುದು ಅಂದರೆ ಥೀಮ್? ಸರಿಯಾದ ಉತ್ತರ ಆಪ್ಷನ್ ಸಿ, 1 ಬಿಲಿಯನ್ ಅವಕಾಶಗಳಿಗೆ ರನ್ವೇ. ದ ರನ್ವೇ ಟು ಬಿಲಿಯನ್ ಆಪರ್ಚುನಿಟೀಸ್. ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಕೂಡ ಸರಿಯಾದ ಏಷ್ಯಾದ ಅತಿದೊಡ್ಡ ದ್ವೈವಾರ್ಷಿಕ ವೈಮಾನಿಕ ಪ್ರದರ್ಶನ ಮತ್ತು ವಾಯುಯಾನ ಪ್ರದರ್ಶನ ಏರೋ ಇಂಡಿಯಾ 2025 ಕರ್ನಾಟಕದ ಬೆಂಗಳೂರಿನ ಯಲಹಂಕದ ವಾಯುಪಡೆಯ ನಿಲ್ದಾಣದಲ್ಲಿ ನಡೆಯಲಿದೆ. ಹಾಗೆ ಇದು 15ನೇ ಆವೃತ್ತಿಯಾಗಿದೆ. ಸ್ನೇಹಿತರೆ, ಇದೇ ರೀತಿಯಾದ ವಿಡಿಯೋಗಳನ್ನು ಪಡೆಯಲು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋದ PDF ಬೇಕಿದ್ದರೆ ನಮ್ಮ ಒಂದು ಟೆಲಿಗ್ರಾಮ್ಗೆ ಜಾಯ್ನ್ ಆಗುವ ಮೂಲಕ PDF ಅನ್ನು ಪಡೆಯಬಹುದಾಗಿದೆ. ಹಾಗೆ ಕ್ವಿಕ್ಕಾಗಿ ಕರೆಂಟ್ ಅಫೇರ್ಸನ್ನು ಪಡೆಯಲು ನಮ್ಮ ಒಂದು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮುಂದಿನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಡಿ ನಾರಾಯಣನ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಇದು. ಹಾಗೆ ಇಸ್ರೋ ಸ್ಥಾಪನೆಯಾಗಿದ್ದು 15 ಆಗಸ್ಟ್ 1969ರಂದು. ಪ್ರಧಾನ ಕಚೇರಿ ಬೆಂಗಳೂರು, ಕರ್ನಾಟಕದ ಬೆಂಗಳೂರಿನಲ್ಲಿದೆ. ಭಾರತದ 2025 ಗಣರಾಜ್ಯೋತ್ಸವದ ಪರೇಡ್ಗೆ ಮುಖ್ಯ ಅತಿಥಿಯಾಗಿ ಯಾರನ್ನ ಆಹ್ವಾನಿಸಲಾಗಿದೆ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಇದು. 2025ರ ಒಂದು ಗಣರಾಜ್ಯೋತ್ಸವದ ಪರೇಡ್ಗೆ ಯಾರನ್ನ ಅತಿಥಿಯಾಗಿ ಆಹ್ವಾನಿಸಲಾಗಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರಭಾವೋ ಸುಬಿಯಾಂಟೋ ಅಂತಂದು. ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗೆ ಮುಂದಿನ ಪ್ರಶ್ನೆ: ಎಷ್ಟು ನಿಗದಿತ ಭಾಷೆಗಳಲ್ಲಿ ಬೆಂಬಲಿಸಲು ಈ ಒಂದು ಶ್ರಮ ಪೋರ್ಟಲನ್ನು ಅಪ್ಗ್ರೇಡ್ ಮಾಡಲಾಗಿದೆ? ಸ್ನೇಹಿತರೆ, ಮುಂಚೆ ಇದು ಶ್ರಮ ಪೋರ್ಟಲ್ ಇತ್ತು. ಇದು ಕೆಲವೇ ಒಂದು ಭಾಷೆಗಳಲ್ಲಿ ಲಭ್ಯವಿತ್ತು, ಮೇ ಬಿ 3 ಅಥವಾ 4 ಭಾಷೆಗಳಲ್ಲಿ. ಇವಾಗ ಎಷ್ಟು ಭಾಷೆಯಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, 22 ಭಾಷೆಯಲ್ಲಿ. ಹಾಗೆ ಸ್ನೇಹಿತರೆ, ಆರಂಭದಲ್ಲಿ ಇಂಗ್ಲೀಷ್, ಹಿಂದಿ, ಕನ್ನಡ ಮತ್ತು ಮರಾಠಿಯಲ್ಲಿ ಲಭ್ಯವಿತ್ತು. ಇವಾಗ 22 ಭಾಷೆಯಲ್ಲಿ ಶ್ರಮ ಪೋರ್ಟಲ್ ಒಂದು ಲಭ್ಯವಿದೆ. ಹಾಗೆ ಇದರ ಒಂದು ಉದ್ದೇಶ ಏನಪ್ಪ ಅಂತಂದರೆ ಅಸಂಘಟಿತ ಕಾರ್ಮಿಕರಿಗೆ ಪ್ರವೇಶವನ್ನು ಹೆಚ್ಚಿಸುವುದು. ಇತ್ತೀಚೆಗೆ ಜಲ್ಲಿಕಟ್ಟು ಉತ್ಸವ 2025 ಭಾರತ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿದೆ? ಭಾರತದ ಯಾವ ಒಂದು ರಾಜ್ಯದಲ್ಲಿ ಆಯೋಜಿಸಲಾಗಿದೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ, ತಮಿಳುನಾಡು. ಹಾಗೆ ಸ್ನೇಹಿತರೆ, ತಮಿಳುನಾಡಿನ ಬಗ್ಗೆ ತಿಳಿದುಕೊಳ್ಳೋಣ. ತಮಿಳುನಾಡು ಸ್ಥಾಪನೆಯಾಗಿದ್ದು 1 ನವೆಂಬರ್ 1956ರಂದು. ರಾಜಧಾನಿ ಚೆನ್ನೈನಲ್ಲಿದೆ. ಹಾಗೆ CM ಯಾರಪ್ಪ ಅಂದರೆ MK ಸ್ಟಾಲಿನ್. ಹಾಗೆ ಈ ಒಂದು ರಾಜ್ಯದಲ್ಲಿ ಒಂದು ಆಚರಿಸುವಂಥ ಹಬ್ಬಗಳು ಯಾವಪ್ಪ ಅಂದರೆ ಪೊಂಗಲ್, ತೈಪೂಸಂ, ನಾಟ್ಯಾಂಜಲಿ ಹಬ್ಬಗಳು.
ಮಹಿಳಾ ಪ್ರೀಮಿಯರ್ ಲೀಗ್ 2025 ಎಲ್ಲಿ ಆಯೋಜಿಸಲಾಗುತ್ತದೆ? ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಇದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲಕ್ನೋ ಮತ್ತು ವಡೋದರ. ಸ್ನೇಹಿತರೆ, 5 ತಂಡಗಳನ್ನು ಒಳಗೊಂಡ ಪಂದ್ಯಾವಳಿಯು ಫೆಬ್ರವರಿ 21ರಿಂದ 16 ಮಾರ್ಚ್ 2025ರವರೆಗೆ ನಡೆಯಲಿದೆ. ಹಾಗೆ ಪಂದ್ಯಗಳು 22 ಇರಲಿವೆ ಮತ್ತು ಈ ಒಂದು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಆಯೋಜಿಸುತ್ತದೆ. ಹಾಗೆ ಯಾವ್ಯಾವ ತಂಡಗಳು ಇರ್ತವೆ ಅಂತಂದರೆ ದೆಹಲಿ ಕ್ಯಾಪಿಟಲ್ಸ್, ಗುಜರಾತ್ ಜಾಯಿಂಟ್ಸ್, ಮುಂಬೈ ಇಂಡಿಯನ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, UP ವಾರಿಯರ್ಸ್. 2024ರಲ್ಲಿ ಯಾರು ವಿಜೇತರಾದಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇವರು ಗೆದ್ದಿದ್ದು 2ನೇ ಆವೃತ್ತಿ. ರಾಷ್ಟ್ರೀಯ ಸಾರಸ್ ಮೇಳ ಯಾವ ಒಂದು ರಾಜ್ಯದಲ್ಲಿ ಆಯೋಜಿಸಲಾಗುವುದು? ಈ ಒಂದು ರಾಷ್ಟ್ರೀಯ ಸಾರಸ್ ಮೇಳ ಯಾವ ಒಂದು ರಾಜ್ಯದಲ್ಲಿ ಆಚರಿಸುವುದು ಅಂತಂದರೆ ಆಪ್ಷನ್ ಡಿ ಕೇರಳದಲ್ಲಿ ಆಯೋಜಿಸಲಾಗಿದೆ. ರಾಷ್ಟ್ರೀಯ ಸಾರಸ್ ಮೇಳವು ಕೇರಳದ ಚೆಂಗನ್ನೂರಿನಲ್ಲಿ ಜನವರಿ 20ರಿಂದ 31ರವರೆಗೆ ಈ ಒಂದು ಚೆಂಗನ್ನೂರಿನ ಒಂದು ಪುರಸಭೆಯ ಒಂದು ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಹಾಗೆ ಕುಟುಂಬಶ್ರೀ ಮಿಷನ್ ಆಯೋಜಿಸಿದ್ದು ಇದು ಏಕೀಕೃತ ವೇದಿಕೆಯಲ್ಲಿ ಗ್ರಾಮೀಣ ಉತ್ಪನ್ನಗಳನ್ನು ಪ್ರಚಾರ ಮಾಡುತ್ತದೆ. ಹಾಗೆ ಕುಟುಂಬಶ್ರೀ ಮಿಷನ್ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಉತ್ಪನ್ನಗಳನ್ನು ಸಮಗ್ರ ವೇದಿಕೆಯಲ್ಲಿ ಪ್ರಚಾರ ಮಾಡಲಾಗುವುದು. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ತನ್ನ 67ನೇ ಸಂಸ್ಥಾಪನಾ ದಿನವನ್ನು ಯಾವಾಗ ಆಚರಿಸಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ 2, 2025ರಂದು. ಸ್ನೇಹಿತರೆ, DRDO ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಸ್ಥಾಪನೆಯಾಗಿದ್ದು 1958ರಲ್ಲಿ. ಹಾಗೆ ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಪ್ರಸ್ತುತ ಅಧ್ಯಕ್ಷರು ಸಮೀರ್ ವಿ ಕಾಮತ್. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಭಾರತ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ್. ಮಧ್ಯಪ್ರದೇಶದಲ್ಲಿ ಭಾರತ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಹಾಗೆ ಭಾರತ ಅಂದರೆ ಪೊಲೀಸ್ ಸೇನಾ ನೇಮಕಾತಿ ತರಬೇತಿ ಮತ್ತು ಕೌಶಲ್ಯಗಳು. ಸ್ನೇಹಿತರೆ, ಇಂಗ್ಲೀಷ್ನಲ್ಲಿ ಪೊಲೀಸ್ ಆರ್ಮಿ ರಿಕ್ರೂಟ್ಮೆಂಟ್ ಟ್ರೈನಿಂಗ್ ಆ್ಯಂಡ್ ಹುನಾರ್. ಹಾಗೆ ಸ್ನೇಹಿತರೆ, ಈ ಒಂದು ಸೇನೆ ಮತ್ತು ಪೊಲೀಸ್ನಲ್ಲಿ ಸೇವೆ ಸಲ್ಲಿಸಲು ಬಯಸುವ ಒಂದು ರಾಜ್ಯದ ಯುವಕರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಈ ಒಂದು ಭಾರತ ಯೋಜನೆಯಲ್ಲಿ. ದೇಶದಲ್ಲಿ ಹೆಚ್ಚುತ್ತಿರುವ ಅಶಾಂತಿ ಮತ್ತು ಮಿಲಿಟರಿ ಸಂಘರ್ಷದ ಮಧ್ಯೆ ಯಾವ ದೇಶವು ಇತ್ತೀಚೆಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಈಕ್ವೆಡಾರ್. ಸ್ನೇಹಿತರೆ, ಈಕ್ವೆಡಾರ್ ಅಧ್ಯಕ್ಷ ಡೇನಿಯಲ್ ನಬೋವಾ ಅವರು ಹೆಚ್ಚುತ್ತಿರುವ ಆಂತರಿಕ ಶಾಂತಿ ಮತ್ತು ಸಶಸ್ತ್ರ ಸಂಘರ್ಷದ ಬೆನ್ನಲ್ಲೇ 7 ಪ್ರಾಂತ್ಯಗಳು ಮತ್ತು 3 ಪುರಸಭೆಗಳಲ್ಲಿ 60 ದಿನಗಳ ಒಂದು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ. ಮೆಟ್ರೋ ರೈಲು ಜಾಲದ ವಿಷಯದಲ್ಲಿ ಭಾರತ ಯಾವ ಸ್ಥಾನವನ್ನು ತಲುಪಿದೆ? ಸ್ನೇಹಿತರೆ, ಮೆಟ್ರೋ ಜಾಲದ ಒಂದು ವಿಷಯದಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ತಲುಪಿದೆ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 3ನೇ ಸ್ಥಾನ. ಭಾರತವು ತನ್ನ ಮೆಟ್ರೋ ಜಾಲದಲ್ಲಿ 1000 ಕಿಲೋಮೀಟರ್ಗಳನ್ನು ತಲುಪುವ ಮೂಲಕ ಗಮನಾರ್ಹ ಮೈಲುಗಲ್ಲನ್ನು ಸಾಧಿಸಿದೆ. ಹಾಗೆ 1ನೇ ಸ್ಥಾನದಲ್ಲಿ ಚೀನಾ, 2ನೇ ಸ್ಥಾನದಲ್ಲಿ ಅಮೆರಿಕ ಇದೆ. ಭಾರತದ ಪ್ರಧಾನಮಂತ್ರಿಯವರು ಇತ್ತೀಚೆಗೆ ಗ್ರಾಮೀಣ ಭಾರತ್ ಮಹೋತ್ಸವ 2025 ಎಲ್ಲಿ ಉದ್ಘಾಟಿಸಿದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ. ಸ್ನೇಹಿತರೆ, ಈ ಒಂದು ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ್ ಮಂಟಪದಲ್ಲಿ ಗ್ರಾಮೀಣ ಭಾರತ್ ಮಹೋತ್ಸವವನ್ನು ಉದ್ಘಾಟಿಸಿದ್ದಾರೆ. ಥೀಮ್ ಏನಪ್ಪ ಆಗಿತ್ತಂದರೆ ಬಿಲ್ಡಿಂಗ್ ರಿಸಲೆಂಟ್ ರೂರಲ್ ಇಂಡಿಯಾ ಫಾರ್ ವಿಕಸಿತ್ ಭಾರತ್ 2047. ಗೋದಾವರ್ತಿ ವೆಂಕಟ ಶ್ರೀನಿವಾಸ ಅವರನ್ನು ಯಾವ ದೇಶಕ್ಕೆ ಭಾರತದ ಮುಂದಿನ ರಾಯಭಾರಿಯಾಗಿ ನೇಮಿಸಲಾಗಿದೆ? ಗೋದಾವರ್ತಿ ವೆಂಕಟ ಶ್ರೀನಿವಾಸ್ ಅವರನ್ನು ಯಾವೊಂದು ದೇಶದ ಒಂದು ಮುಂದಿನ ರಾಯಭಾರಿಯಾಗಿ ನೇಮಿಸಲಾಗಿದೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಓಮನ್. ಸ್ನೇಹಿತರೆ, ಓಮನ್ ಒಂದು ರಾಜಧಾನಿ ಮಸ್ಕತ್, ಹಾಗೆ ಕರೆನ್ಸಿ ಒಮಾನಿ ರಿಯಾಲ್.
ಯಾವ ಸಂಸ್ಥೆಯು ಇತ್ತೀಚೆಗೆ ಮಣ್ಣಿನ ಮಾಲಿನ್ಯವನ್ನು ಎದುರಿಸಲು ಮತ್ತು ಕೃಷಿಯನ್ನು ಉತ್ತೇಜಿಸಲು ಬ್ಯಾಕ್ಟೀರಿಯಾವನ್ನು ಅಭಿವೃದ್ಧಿಪಡಿಸಿದೆ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು ಸ್ನೇಹಿತರೆ ಇದು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, IIT ಬಾಂಬೆ. ಸ್ನೇಹಿತರೆ, ಈ ಬ್ಯಾಕ್ಟೀರಿಯಾಗಳು ಹಾನಿಕಾರಕ ಪದಾರ್ಥಗಳನ್ನು ಕೆಡಿಸುತ್ತವೆ, ಹಾಗೆ ಸಸ್ಯ ಬೆಳವಣಿಗೆಯ ಒಂದು ಹಾರ್ಮೋನ್ಗಳನ್ನು ಹೆಚ್ಚಿಸುತ್ತದೆ, ಹಾನಿಕಾರಕ ಶಿಲೀಂಧ್ರಗಳನ್ನು ಪ್ರತಿಬಂಧಿಸುತ್ತದೆ ಮತ್ತು ಈ ಒಂದು ಸಸ್ಯಗಳಿಗೆ ಪೌಷ್ಟಿಕಾಂಶದ ಒಂದು ಲಭ್ಯತೆಯನ್ನು ಸುಧಾರಿಸುತ್ತದೆ. ಮೀರಾ ಬಯಂದರ್ನಲ್ಲಿ ಮಹಿಳಾ ಉದ್ಯಮಿಯನ್ನು ಸಬಲೀಕರಣಗೊಳಿಸಲು MBMC ಪ್ರಾರಂಭಿಸಿದ ಉಪಕ್ರಮದ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಬಿ, ಫರಲ ಸಖಿ. ಸ್ನೇಹಿತರೆ, ಮೀರಾ ಬಯಂದರ್ ಮುನ್ಸಿಪಲ್ ಕಾರ್ಪೊರೇಷನ್ MBMC ಅಂತ ಹೇಳ್ತೇವೆ, ಮಹಾರಾಷ್ಟ್ರದ ಮೀರಾ ಬಯಂದರ್ ನಗರದಲ್ಲಿ ಮಹಿಳಾ ಉದ್ಯಮಿಗಳನ್ನು ಸಬಲೀಕರಣಗೊಳಿಸುವ ಒಂದು ಉದ್ದೇಶದಿಂದ ಈ ಒಂದು ಫರಲ್ ಸಖಿ ಎಂಬ ಉಪಕ್ರಮವನ್ನು ಪ್ರಾರಂಭಿಸಿದೆ. ಸ್ನೇಹಿತರೆ, ಇದೇ ರೀತಿಯ ಕರೆಂಟ್ ಅಫೇರ್ಸ್ಗಳನ್ನು ಪಡೆಯಲು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್.